ಅದೇ ರೀತಿ ರಾಜ್ಯ ವಕ್ತಾರರಾದಂಥ ಸನ್ಮಾನ್ಯ ಗಂಗಾಧರ ಮೂರ್ತಿಯವರು ಆಗಮಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗ್ರೇಟರ್ ಬೆಂಗಳೂರು ಮಹಾನಗರ ನೆಚ್ಚಿನ MLC ಅವರಾದಂಥ ತಿಪ್ಪೇಸ್ವಾಮಿ ಅವರೇ ಹಾಗೂ ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ MLC ಜಯರಾಯಗೌಡರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಬಂಧುಗಳೇ, ಈ ಒಂದು ಪಶ್ಚಿಮ ವಿಭಾಗದ ಏನು 10 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ, ಆ ಒಂದು ಭಾಗದಲ್ಲಿ ನಾವೇನಿವತ್ತು ಕಾರ್ಯಕ್ಷೇತ್ರ ಒಂದೊಂದು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳ ನೇತೃತ್ವದಲ್ಲಿ ಒಂದು ನಮ್ಮ ಈ ಪಶ್ಚಿಮ ವಿಭಾಗದ ಒಂದು ಕಮಿಟಿಯನ್ನ ಮೊದಲನೇದಾಗಿ ನಾವು ಮಾಡಬೇಕಾಗಿದೆ. ಮತ್ತೆ ಮಹಿಳಾ ಘಟಕವನ್ನು ಮಾಡಬೇಕಾಗಿದೆ. ಯುವ ಜನತಾ ದಳ ಮತ್ತು ವಿದ್ಯಾರ್ಥಿ ಜನತಾ ದಳ, ಹಿಂದುಳಿದ ವರ್ಗ, ಈ ಎಲ್ಲ ವಿಭಾಗಗಳನ್ನ ಮೊದಲನೇದಾಗಿ ನಾವು ನಮ್ಮ ಪಶ್ಚಿಮ ವಿಭಾಗದಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ಪೂರಕವಾಗಿ ತಾವೆಲ್ಲ ಇವತ್ತೇನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಮುಖಂಡರು ಮತ್ತು ಅಧ್ಯಕ್ಷರುಗಳು ಈ ಸಭೆಯಲ್ಲಿ ಆಗಮಿಸಿದ್ದೀರಾ, ತಾವೆಲ್ಲ ಆದಷ್ಟು ಬೇಗ ಪಶ್ಚಿಮ ವಿಭಾಗದ ಮುಖ್ಯಸ್ಥರನ್ನಾಗಿ ಮಾಡೋದಕ್ಕೆ ಮುಖಂಡರುಗಳನ್ನ ಒಂದು ಪಟ್ಟಿನ ಆಯ್ಕೆ ಮಾಡಿ ಪ್ರತಿಯೊಂದು ಕ್ಷೇತ್ರದಿಂದ ನಾವು ಬೇಗ ಕೊಡಬೇಕಾಗುತ್ತೆ. ಮತ್ತು ಮಹಿಳಾ ಘಟಕಕ್ಕೂ ಅಭ್ಯರ್ಥಿಗಳ ಒಂದು ಪಟ್ಟಿನ ಕೊಡಬೇಕಾಗುತ್ತೆ. ವಿದ್ಯಾರ್ಥಿ ಜನತಾ ದಳ ಮತ್ತು ಯುವ ಜನತಾ ದಳ ಎಲ್ಲ ವಿಭಾಗಗಳಲ್ಲೂ ಒಂದು ಕ್ಷೇತ್ರವನ್ನು ನಾವು ರೆಡಿ ಮಾಡಬೇಕಾಗಿರೋದ್ರಿಂದ ತಾವೆಲ್ಲ ಆದಷ್ಟು ಬೇಗ ನಮ್ಮ ಅಧ್ಯಕ್ಷಗಳ ಮುಖಾಂತರ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಆ ಭಾಗದ ಒಂದು ಕಮಿಟಿನೂ ಆದಷ್ಟು ಬೇಗ ಮಾಡಿಕೊಡ್ಬೇಕಾಗುತ್ತೆ. ಅದರ ಜೊತೆಗೆ ವಾರ್ಡ್ಗಳ ಅಧ್ಯಕ್ಷರುಗಳ ಪಟ್ಟಿಯನ್ನು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರ ಪಟ್ಟಿಯನ್ನು ಇದಿಷ್ಟು ಕಾರ್ಯಕ್ರಮಗಳು ಸುಮಾರು 2-3 ಕಡೆಯಿಂದ ನಾವೆಲ್ಲ ತಿಳಿಸ್ತಾನೆ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಅದನ್ನ ರೆಡಿ ಮಾಡ್ಕೊಂಡು ಬಂದು ಇವತ್ತು ಯಾರ್ಯಾರು ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಅದನ್ನೆಲ್ಲ ದಯವಿಟ್ಟು ಕೊಡಿ. ಮುಂದಿನ ದಿನಗಳಲ್ಲಿ ಕೇವಲ ಇನ್ನೊಂದು ವಾರದೊಳಗಡೆ ಎಲ್ಲರೂ ಪಟ್ಟಿನ ರೆಡಿ ಮಾಡೋದು ಕೊಡಬೇಕು. ಆಮೇಲೆ ಅದ ನಂತರ ನೀವು ಆದಷ್ಟು ಬೇಗ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮೀಟಿಂಗ್ ಕರಿಬೇಕು. ದಯವಿಟ್ಟು ನಾನು ಕೇಳ್ಕೊಂತೀನಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ವಿಭಾಗದಲ್ಲಿ ಅಲ್ಲೇ ನಿಮ್ಮ ಕಾರ್ಯಕರ್ತರುಗಳು ಮತ್ತು ಮುಖಂಡರ ಸಮ್ಮುಖದಲ್ಲಿ ಒಂದೊಂದು ಸಭೆಯನ್ನು ಆದಷ್ಟು ಬೇಗ ಏರ್ಪಡಿಸಬೇಕಾಗಿದೆ. ಆ ಒಂದು ಸಭೆಯಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಮತ್ತು ಮುಖಂಡರ ಅಭಿಪ್ರಾಯಗಳನ್ನ ನೇರವಾಗಿ ತಗೊಂಡು ಯಾವ್ಯಾವ ಭಾಗದಲ್ಲಿ ನಮ್ಮ ಏನು GPA ಅಭ್ಯರ್ಥಿಗಳನ್ನ ಮಾಡೋದಿಕ್ಕೆ ಯಾವ್ಯಾವ ಮಾನದಂಡ ಇದೆ, ಇವತ್ತೇನು ಕ್ಯಾಟಗರಿ ಮಾಡಿದ್ದಾರೆ, ಅದರಲ್ಲಿ ನಮ್ಮ ಪಕ್ಷದಿಂದ ಯಾವ್ಯಾವ ಭಾಗಗಳಲ್ಲಿ ಪ್ರಬಲರಾದ ಅಭ್ಯರ್ಥಿಗಳನ್ನ ನಾವು ಹಾಕ್ಬಹುದು, ಯಾರ್ಯಾರು ಪ್ರಬಲರಾಗಿದ್ದಾರೆ ಅನ್ನೋ ಪಟ್ಟಿನೂ ನಾವು ಅಲ್ಲೇ ಸಿದ್ಧ ಮಾಡಬೇಕಾಗತ್ತೆ. ಇದನ್ನೆಲ್ಲ ಇಷ್ಟು ಕೆಲಸಗಳನ್ನು ಆದಷ್ಟು ಬೇಗ ಮಾಡಬೇಕಾಗಿರೋದ್ರಿಂದ ತಾವೆಲ್ಲ 2 ದಿವಸಕ್ಕೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಮೀಟಿಂಗ್ ಕರೆದು ಮತ್ತು ವಾರ್ಡ್ ವಿಭಾಗದ ಮೀಟಿಂಗ್ಗಳನ್ನ ಆದಷ್ಟು ಬೇಗ ಮಾಡಿ ಪಟ್ಟಿನ ತಂದುಕೊಡ್ತೀರಾ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಇವತ್ತೇನು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿದಿರೋ ಮುಖಂಡರುಗಳು ತಾವೆಲ್ಲ ಶ್ರಮ ವಹಿಸಿ ಇನ್ನೊಂದು ನಮ್ಮ ಪಕ್ಷ ಬೆಂಗಳೂರಿನಲ್ಲಿ ಕಾರ್ಯಕರ್ತರುಗಳು ಇದ್ದಾರೆ, ನಮಗೆ ಅಭಿಮಾನಿಗಳಿದ್ದಾರೆ. ನಾವು ಸಂಘಟನೆ ಸ್ವಲ್ಪ ಹಿಂದೆ ಬಿದ್ದಿದ್ವಿ, ಇನ್ನು ಮುಂದೆ ಅದರ ಆಗಬಾರ್ದು. ನಾವು ಸಂಘಟನೆ ಹೋಗೋದಕ್ಕೆ ಇವಾಗ ನಮ್ಮ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಮತ್ತು ದೇವೇಗೌಡ ಅಪ್ಪಾಜಿಯವರು ಮಾಡಿರುವಂತಹ ಕಾರ್ಯಕ್ರಮಗಳ ಪಟ್ಟಿನೂ ನಮಗೆ ಕೊಡ್ತಾರೆ. ನಾವು ಪ್ರತಿಯೊಂದು ಮನೆಮನೆಗೂ ಮತ್ತು ಪಾರ್ಕ್ಗಳಲ್ಲಿ, ಹೋಟೆಲ್ಗಳಲ್ಲಿ ಎಲ್ಲ ಕಡೆ ಅವರ ಮಾಡಿರುವ ಕೆಲಸಗಳ ನಾವು ಸಾರ್ವಜನಿಕರಿಗೆ ತಿಳಿಸಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಯಾಕೆಂದ್ರೆ ಇಷ್ಟು ದಿವಸ ನಾವು ನಮ್ಮ ಲೀಡರ್ಗಳು ಮಾಡುವ ಕೆಲಸಗಳನ್ನ ನಾವು ಯಾರು ಹೇಳ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಣ್ಣ ನೇತೃತ್ವದಲ್ಲಿ ಆಗಿರುವಂತಹ ಕೆಲಸಗಳು ರಾಜ್ಯದಲ್ಲಿ ಯಾವುದೇ ಪಕ್ಷ ನಮ್ಮ ಮಿತ್ರ ಪಕ್ಷನೂ ಸೇರಿ ಯಾರು ಕೆಲಸಗಳನ್ನ ಮಾಡಿಲ್ಲ. ಅಂತ ಕೆಲಸಗಳು ಮಾಡಿರೋದನ್ನ ನಾವು ಸಾರ್ವಜನಿಕರಿಗೆ ಸರಿಯಾಗಿ ತಿಳಿಸದೇ ಇರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರು ಆಧಾರ ಮಾಡಬೇಡಿ. ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿ ಮೀಟಿಂಗು ವಾರ್ಡ್ಗಳಿಗೆ ಯಾವುದೇ ಮಾಡುವುದನ್ನು ದಯವಿಟ್ಟು ದಿನಾಂಕ ತಿಳಿಸಿ. ನಾನು ಪ್ರತಿಯೊಂದು ಸಭೆಯನ್ನು ಭಾಗವಹಿಸ್ತೀನಿ. ಪ್ರತಿಯೊಂದು ವಿಭಾಗಗಳಲ್ಲೂ ನಾವೆಲ್ಲ ಪಾದಯಾತ್ರೆ ಮಾಡೋಣ. ಇಷ್ಟೆಲ್ಲ ಸಂಘಟನೆಗಳಿಗೆ ದಯವಿಟ್ಟು ಆದಷ್ಟು ಬೇಗ ತಾವೆಲ್ಲ ಸಹಕಾರ ಕೊಡ್ತೀರಾ ಅನ್ಕೊಂಡು ಬೆಂಗಳೂರು ನಗರ ಪಶ್ಚಿಮ ನಗರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯರಾಗಿರ್ತಕ್ಕಂತಹ ತಿಮ್ಮೇಗೌಡ್ರೆ, ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂತಹ ಶ್ರೀ ಜವರಾಯಗೌಡ್ರೆ, ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರೇ, ಕ್ಷೇತ್ರ ವಿಧಾನಸಭಾ ಕ್ಷೇತ್ರವಾರು ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವಿಭಾಗದ ಮುಖ್ಯಸ್ಥರೇ, ಬಂಧುಗಳೇ,
ಇವತ್ತಿನ ಪ್ರಮುಖವಾದ ಪಕ್ಷದ ಉದ್ದೇಶ ಪಶ್ಚಿಮ ನಗರ ಜಿಲ್ಲೆ ನಗರ ಪಾಲಿಕೆಯಲ್ಲಿ ಬರ್ತಕ್ಕಂತಹ ಬನ್ನಿ ಮುನ್ಸ್ವಾಮಿ ಬನ್ನಿ ಸರ್ ನಗರ ಪಾಲಿಕೆಯಲ್ಲಿ ಬರ್ತಕ್ಕಂತಹ ಏನು 72 ವಾರ್ಡುಗಳಿದೆ ಆ ವಾರ್ಡುಗಳಿಗೆ ಅಧ್ಯಕ್ಷರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆದೇಶಗಳನ್ನು ಕೊಡಲಿಕ್ಕೋಸ್ಕರವಾಗಿ ಮತ್ತು ಪ್ರಮುಖವಾಗಿ ಸೇರಿರ್ತಕ್ಕಂಥ ಒಂದು ಕ್ಷೇತ್ರವಾರು ಪದಾಧಿಕಾರಿಗಳ ನೇಮಕ ಮಾಡಬೇಕಾಗಿದೆ. ವರ್ಕಿಂಗ್ ಪ್ರೆಸಿಡೆಂಟ್ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಇರ್ಬೋದು, ಸೆಕ್ರೆಟರಿ ಜನರಲ್ ಇರ್ಬೋದು, ಜನರಲ್ ಸೆಕ್ರೆಟರೀಸ್ ಇರ್ಬೋದು. ಆ ಕೆಲಸ ಇನ್ನು ನಿಮಗೆ ಆಗಿಲ್ಲ. ನಿಮ್ಮ ಬರ್ತಕ್ಕಂಥ 6-7 ಕ್ಷೇತ್ರ ಬರ್ತಕ್ಕಂಥ ಇನ್ನೂ ಆಗಿಲ್ಲ. 10 ಕ್ಷೇತ್ರ ಬರ್ತಕ್ಕಂಥ ಆಗಿಲ್ಲ. 10 ಕ್ಷೇತ್ರದಲ್ಲಿ ಕೂಡ ನೀವು ಮಾಡಬೇಕು. ನಂತರವಾಗಿ ನಿಮ್ಮ ಏನು ಪಶ್ಚಿಮ ನಗರ ಪಾಲಿಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ನೀವು ಪದಾಧಿಕಾರಿಗಳ ನೇಮಕ ಮಾಡಬೇಕು. ಮಾಡಿಕೊಟ್ರೆ ತದನಂತರವಾಗಿ ರಾಜ್ಯ ಮಟ್ಟಕ್ಕೆ ಯಾರು ಕಳಿಸ್ಕೊಡಿ ಅವ್ರ ನೇಮಕಾತಿ ಮಾಡ್ತೇವೆ. ಇದು ನೀವು 1 ವಾರದಲ್ಲೇ ಆಗ್ಬೇಕು. ಈಗಾಗಲೇ ತಡಾಗಿದೆ. ಅದಕ್ಕೋಸ್ಕರ ದಯಮಾಡಿ ನಾವು ಚುನಾವಣಾ ಆಯೋಗ ಕೂಡ ಕಳಿಸ್ಬೇಕಾಗಿದೆ. ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಕೋರಿಕೆ ಮಾಡ್ತಾರೆ. ಈಗ ತಮಗೆ ಗೊತ್ತಿರಬಹುದು, ಈಗಾಗಲೇ ಹಾಸನ ಮತ್ತು ವಿಜಯಪುರ ಜನತಾ ಸಮಾವೇಶ ಮತ್ತು ಪಕ್ಷದ 25 ಸಂಭ್ರಮ ಆಚರಣೆಗೆ ಸಂಬಂಧಪಟ್ಟಂತೆ 1 ಲಕ್ಷ ಜನ ಸೇರಿಸಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥದ್ದು ತಿಪ್ಪೇಸ್ವಾಮಿಯವರೇ, ಜವರೇಗೌಡರೇ, ವೇದಿಕೆ ಮೇಲಿರುವ ಪಶ್ಚಿಮ ವಿಭಾಗದ ಎಲ್ಲ ಅಧ್ಯಕ್ಷರುಗಳೇ ಮತ್ತು ಎಲ್ಲ ವಾರ್ಡ್ ಅಧ್ಯಕ್ಷರುಗಳೇ, ಈಗ ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ 10 ವಾರ್ಡ್ ಆಗಿದೆ. ನಾನು ಪದಾಧಿಕಾರಿಗಳು ಪಟ್ಟಿ ರೆಡಿ ಮಾಡಿದ್ದೇನೆ, ಅಧ್ಯಕ್ಷರನ್ನು ಪಟ್ಟಿ ಮಾಡಿ ನಾವು ಒಂದು 15 ದಿವಸದಿಂದ ಮಲ್ಲೇಶ್ವರಂ ಲಿಮಿಟ್ಸ್ ಅಲ್ಲಿ ಸಭೆ ಮಾಡಿದ್ರಿ. ಸಭೆಯಲ್ಲಿ ಕೃಷ್ಣಾರೆಡ್ಡಿಯವರು ಬಂದಿದ್ರು, ಸಿಟಿ ಅಧ್ಯಕ್ಷರು ಬಂದಿದ್ರು, ಎಲ್ಲರೂ ಬಂದರು. ಅವ್ರಿಗೆಲ್ಲರಿಗೂ ಪಟ್ಟಿ ನಾವು ಪದಾಧಿಕಾರಿಗಳು ವಾರ್ಡ್ ಅಧ್ಯಕ್ಷರನ್ನ ಪಟ್ಟಿನ ನಾನು ಅವ್ರ ಕೈಗೆ ಸೇರಿಸಿದ್ದೀನಿ. ಆದರೆ ಈಗ ಪಶ್ಚಿಮ 5 ವಿಭಾಗ ಮಾಡಿದ್ಮೇಲೆ ನಾನು ಹೊಸ ಒಂದು ಲಿಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಮಾಡಿಬಿಟ್ಟು ನಾನು ಪಶ್ಚಿಮ ಅಧ್ಯಕ್ಷರಿಗೆ ನಾನು ಈಗಲೇ ಸಲ್ಲಿಸ್ತೀನಿ, ಕೊಟ್ಟಿದ್ದೀನಿ. 11ನೇ ತಾರೀಕು ನೆಕ್ಸ್ಟ್ ಬರುವಾಗ ನಾವು ಮಲ್ಲೇಶ್ವರದಿಂದ ಮ್ಯಾಕ್ಸಿಮಮ್ ಒಂದು 2,000 ಜನ ಕರ್ಕೊಂಬರೋಕ್ಕೆ ನಾನು ಸತತ ಪ್ರಯತ್ನ ಮಾಡಿ ನಾನು ಕರ್ಕೊಂಡು ಬಂದೇ ಬಗ್ಗೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ತಿಮ್ಮೇಗೌಡರೇ, ನಮ್ಮ ಪಕ್ಷದ ಹಿತಚಿಂತಕರು, ಮಾಜಿ ಶಾಸಕರು, ಪಕ್ಷದ ಬೆನ್ನೆಲುಬು ಅಂತ ಹೇಳಿದ್ರು ಏನು ತಪ್ಪಾಗಲಾರ್ದು ಅಂತ ತಿಪ್ಪೇಸ್ವಾಮಿಯವರೇ, ಅಶೋಕಣ್ಣವರೇ, ನಾಗಣ್ಣವರೇ, ಇನ್ನೊಬ್ಬ ಬೆಂಗಳೂರು ನಗರ ಜಿಲ್ಲೆಯ ನಮ್ಮ ಇಂದಿನ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಗೌಡ್ರ ಮೊದಲೇ ಬಂಕೆ ಅಂತ ಹೇಳಿದ್ರು ತಪ್ಪಲಾರ್ದು ಬೆಂಗಳೂರು ನಗರ ಮಹಿಳಾ ಡೈನಾಮಿಕ್ ಅಧ್ಯಕ್ಷರು ಅನಂತರ ಶೈಲಾಜರಾವ್ರವರೇ, ಗಂಗಾಧರಮೂರ್ತಿರವರೇ, ರಮೇಶ್ ಅವರೇ, ನಾರಾಯಣಸ್ವಾಮಿಯವರೇ, ಮುದ್ರೇಗೌಡ್ರೆ ಹಾಗೂ ಅಂದಾರಪ್ಪವರೇ, ಮುಸಮ್ಮಣ್ಣವರೇ, ಏನು ಸೇವೆ ಮಾಡಿ ಮುಗಿದ್ರು. ಗೀತಾಲಕ್ಷ್ಮಿ ಅವರೇ, ಕವಿತಾ ಅವರೇ, ಸ್ವಾಮಿಯವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಮತ್ತು ಕ್ಷೇತ್ರ ಅಧ್ಯಕ್ಷರುಗಳೇ, ಪಕ್ಷದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಕ್ಷೇತ್ರ ಅಧ್ಯಕ್ಷರುಗಳೇ, ವಾರ್ಡ್ ಅಧ್ಯಕ್ಷರುಗಳೇ, ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೇ, ಎಲ್ಲ ಇಲ್ಲಿ ಬಂದಿರ್ತಕ್ಕಂಥವರು ಎಲ್ಲ ಮುಖಂಡರೇ, ಅವೆಲ್ಲ ಒಂದೊಂದು ವಾರ್ಡ್ನ ವಿಭಾಗದ ಶಕ್ತಿ ಇರ್ತಕ್ಕಂಥ ಮುಖಂಡರುಗಳು ಬಂದ್ಬಿಟ್ಟಿದ್ದೀರ. ಇದ್ರ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಕೂತ್ಕೊಂಡಿದ್ದೀವಿ. ಅಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ, ಸೈಲೆಂಟ್ ಆಗಿ ಅಂತ ಹೇಳಿದ್ದೀವಿ. ಯಾರು ಬೇಷ ಮಾಡ್ಕೋಬೇಕು. ನೀವು ಇಲ್ಲಿ ಕೂತ್ಕೊಳ್ಳೋಂಥ
ಅನೇಕ ಉಳ್ಳವರು ಮುಂದೆ ಬಿಟ್ಟಿದ್ದಾರೆ. ದಯಮಾಡಿ ಬೇಜಾರು ಮಾಡ್ಕೊಂಡ್ರಿ. ಕಳೆದ 25 ಕ್ಷೇತ್ರ ಅಧ್ಯಕ್ಷರು ಬೇರೆ ಕರೀಬೇಕು. ಯಾರೋ 4 ಜನ ನೋಡ್ಬಿಟ್ಟು ರಮೇಶ್ ಅವರು ಗುರುತಿರೋದು ಎಷ್ಟು ಚೆನ್ನಾಗಿ ದಿನ ಬೆಳಿಗ್ಗೆ ಇರೋದ ಮುಸಮಣ್ಣ ಬನ್ನಿ, ಅಂಜನ ಬನ್ನಿ, ಅವ್ರು ಬದ್ರೇಗೌಡ ಬನ್ನಿ, ರಾಯಣ್ಣ ಬನ್ನಿ, ಅಶೋಕ ಬನ್ನಿ ಅಂತ ಹೇಳ್ಬಿಡಿ. ಕರೆದೇ ಎಲ್ಲರೂ ಕರೀರಿ. ಕರೆದ ಯಾರು ಕರೀಬೋದು. ಯಾರು ಮುಖಂಡಿದ್ದಾರೆ ಜಿಲ್ಲಾ ಮಹಿಳಾ ಅಧ್ಯಕ್ಷರು, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಬಿಜೆಪಿ ವರಿಷ್ಠ ಅಧ್ಯಕ್ಷರು ಇರ್ತಾರೆ. ಈಗ ಅಲ್ಲೆಲ್ಲ ಕೂತಿರೋರು ಒಂದು 5 ಜನ ಮೇಲ್ಕೊಂಡು ನಾವು 5-6 ಜನ ಮನಸ್ಸಾಗ್ತಾರೆ. ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ನಂತರ ಮಾಡ್ತೇವೆ ಮಾಡ್ತಾರೆ. ಇಲ್ಲ ಅನ್ನೋ ದೊಡ್ಡ ಬೇಜಾರು ಹಾಕಿಕೊಂಡು ದುಡ್ಡು 25 ಜನ ಮೇಲ್ಕೊಡ್ತೀವಿ ಅಧ್ಯಕ್ಷರು. ಅವ್ರಿಗೂ ಅವ್ರ ಸಮಾಧಾನ. ಇದು ನನ್ನ ಯೋಚನೆ. ಸರ್ಕಾರದಲ್ಲಿ ನಾವು ಒಂದು ಮೀಟಿಂಗು 11ನೇ ತಾರೀಕಿಗೆ ಸಭೆ ಮಾಡೋಕ್ಕೆ ಕೆಲವರು ಬಂದ್ಬಿಟ್ಟಿದ್ದಾರೆ. ಕೆಲವರು ಆಮೇಲೆ ನಮ್ಮ ಜಿಲ್ಲಾ ಅಧ್ಯಕ್ಷರು